ಗೈಸ್, ಇವತ್ತು ನಾವು ಬೀಗಲ್ ರಾಕ್ ಪಾರ್ಕಲ್ಲಿದ್ದೀವಿ. ಇವ್ನು ನನ್ನ ಫ್ರೆಂಡು, ಹೆಲ್ತ್ ಕಾನ್ಷಿಯಸ್ಸು. ವಾಕಿಂಗ್ ಮಾಡೋಣ ಅಂತ ಬಂದವನೇ ಪಾರ್ಕಿಗೆ. ಏನು ವಾಕಿಂಗ್ ಮಾಡ್ತಾನೆ, ಏನು ಎಕ್ಸಸೈಸ್ ಮಾಡ್ತಾನೆ ನೋಡೋಣ ಇವತ್ತು. ಬೀಗಲ್ ರಾಕ್ ಪಾರ್ಕ್ ಬೆಂಗಳೂರು. ಬೀಗಲ್ ರಾಕ್ ಪಾರ್ಕ್ ಬೆಂಗಳೂರು ಗಾಯ್ಸ್. ನಮ್ಮ ಹುಡುಗ ಎಕ್ಸಸೈಸ್ ಮಾಡೋಕ್ಕೆ ಬಂದಿದ್ದಾನೆ. ನೋಡೋಣ ಏನು ಎಕ್ಸಸೈಸ್ ಮಾಡ್ತಾನೆ ಅಂತ. ಬೀಗಲ್ ರಾಕ್ ಪಾರ್ಕಲ್ಲಿ ಹುಡುಗಿನ ನೋಡೋಕೆ ಬಂದಿರ್ತಾನೆ. ಎಕ್ಸಿಟ್ ಗುರು, ಏನು ಗುರು ಮರ ಇದು? ತೋರಿಸ್ತೀನಿ ಒಂದು ನಿಮಿಷ. ಇಲ್ಲಿ ನೋಡಿ, ನಮ್ಮ ಹುಡುಗ ಪಾರ್ಕಲ್ಲಿ ಎಕ್ಸಸೈಸ್ ಮಾಡ್ತೀನಿ ಅಂತ ಏನು ಮಾಡ್ತಾ ಇದ್ದಾನೆ ಅಂತ ನೋಡಿ. ಕಲಿಯಲ್ಲ ಕುವೆಂಪು ವಿಶ್ವೇಶ್ವರಯ್ಯ ಎಲ್ಲ ಇದ್ದಾರೆ ನೋಡಿ. ಕರ್ನಾಟಕದ ದೊಡ್ಡ ದೊಡ್ಡ ಕವಿಗಳು ನಮ್ಮ ಬೀಗಲ್ ರಾಕ್ ಪಾರ್ಕಲ್ಲಿ. ಫ್ರೆಂಡ್ ಇದ್ದಾನೆ, ಒಳ್ಳೆ ದುಡ್ಡು ಮಾಡ್ತಾನೆ ಹುಡುಗ. ಸಕ್ಸಸ್ ಆಗೋಕ್ಕೆ ದಾರಿಗಳು ಹೇಳ್ಗುರು. ಹೇಳಿ ಬ್ರೋ, ನೀವೇ ನಮ್ಗಿನ್ನ ಇನ್ವೆಸ್ಟ್ ಮಾಡ್ತೀರಾ? ಫ್ಯೂಚರ್ ಏನಾದ್ರು ಆಪ್ಷನ್ಸ್ ಆಗ್ತೀರಾ? ಹೇಳಿ. ನಾವೇನು ಆಡಲ್ಲ, ನಾವು ಕೆಲ್ಸಕ್ಕೆ ಹೋಗ್ತೀವಿ, ಆರಾಮಾಗಿ ಮಲ್ಕೊತೀವಿ ಮನೆಗೆ ಬಂದು. ಇವಾಗ ಯೂಟ್ಯೂಬ್ ಮಾಡ್ತಾಯಿದ್ದೀವಿ. ಯೂಟ್ಯೂಬ್ ಕೈ ಕೊಟ್ಟರೆ ಕೆಲಸ ಬಿಟ್ಬಿಟ್ಟು ಯೂಟ್ಯೂಬಲ್ಲೇ ಸಕ್ಸಸ್ ಆಗಿಬಿಡೋಣ ಅಂತ ಇದ್ದೀವಿ. ಸ್ಟಾಕ್ಸ್ ಆಡಿ ಬ್ರೋ. ಸ್ಟಾಕ್ ಮಾರ್ಕೆಟಲ್ಲಿ ಬರೀ ಇನ್ವೆಸ್ಟ್ಮೆಂಟ್, ವಾರೆನ್ ಬಫೆಟ್ ಥರ. ಯಾಕೆ ಬ್ರೋ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಆಡಲ್ವಾ? ನಮ್ಮ ಹುಡುಗ ರಾಕೇಶ್ ಜುಂಜುನ್ವಾಲಾ ಶಿಷ್ಯ ಇವನು. ಗೋಪಾಲನ್ ಮಾಲ್, JP ನಗರಲ್ಲಿದ್ದೀವಿ.